ಭಗವಂತ ಕೊಡುವಂತಹ ಮೋಕ್ಷ ಇದೆಯಲ್ಲ, ಅದು ನಮ್ಮನೆ ಕಳ್ಕೊಂಡ್ಬಿಟ್ಟಿದ್ವಿ. ಪುರಾಣಕ್ಕೆ ಬಂದವರು ಪುರಾಣ ಮುಗಿಸಿ ಮನೆಗೆ ಹೋಗುವಾಗ ಚೂರು ಯೋಚನೆ ಮಾಡಿ, ನಿಮಗೆ ಮನೆ ಅಡ್ರೆಸ್ಸೇ ಮರ್ತೋದ್ರೆ ಏನು ಮಾಡ್ತೀರಿ? ಮನೆ ಅಡ್ರೆಸ್ಸೇ ಮರ್ತೋಯ್ತಪ್ಪ, ಎಷ್ಟು ಕಷ್ಟ. ಹಾಗಾದರೆ ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದೇ ಮರ್ತೋಗಿದೆ. ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದೀವಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಹಾಗಾದರೆ ಇದು ಗೊತ್ತಾಗಬೇಕಾದ್ರೆ, ನಿಮ್ಮನೆ ನಿಮಗೆ ಸಿಗಬೇಕಾದ್ರೆ ಅನಂತಾಸನವೇ ಮೊದಲಾದ ಆಲಯಗಳು ನಿಮಗೆ ಸಿಗಬೇಕಂತಾದರೆ ರಾಮಾಯಣದ ಸುಂದರಕಾಂಡವನ್ನು ಚೆನ್ನಾಗಿ ಶ್ರವಣ ಪಠನ ಇತ್ಯಾದಿಗಳನ್ನು ಮಾಡಬೇಕು. ಇನ್ನೊಂದು ಫಲ ಏನಂದರೆ, ಸುಂದರಕಾಂಡ ಪಠಣ ಶ್ರವಣ ಮಾಡುವುದರಿಂದ ನಮ್ಮ ಬಾಳು ಸುಂದರ ಆಗತ್ತಂತ. ನೋಡಿ, ಹನುಮಂತ ದೇವರ ದರ್ಶನ ಆಗುವ ತನಕ, ಲಂಕೆಗೆ ಹಾರುವ ತನಕ, ಉಂಗರ ಕೊಡುವ ತನಕ ಇಡೀ ಕಥೆ. ಒಂದು ಕಡೆ ರಾಮ ಹೋಂತಾನೆ ಸೀತೆ ಸಿಗಲಿಲ್ಲ ಅಂತ, ಒಂದು ಕಡೆ ಸೀತೆ ರಾಮನಿಂದ ದೂರಾಗಿ, ಇಬ್ಬರು ಗೋಳು, ವ್ಯಥೆ. ಯದ್ಯಪಿ ರಾಮನಿಗೆ ವ್ಯಥೆ ಇಲ್ಲ, ಸೀತೆಗೆ ವ್ಯಥೆ ಇಲ್ಲ. ಲೌಕಿಕವಾಗಿ ನೋಡುವಾಗ ಅವರ ಗೋಳು ಸಂತೋಷ, ಅವರ ಬಾಳು ಸುಂದರ ಆಗಿದ್ದು ರಾಮನ ಉಂಗುರ ಕಂಡಾಗ ಸೀತೆಗೆ, ಸೀತೆಯ ಚೂಡಾಮಣಿ ಕಂಡಾಗ ರಾಮನಿಗೆ. ಹಾಗಾಗಿ ನಮ್ಮ ಜೀವನದಲ್ಲೂ ನಮ್ಮ ಬಾಳಿನ ಗೋಳು ಕಳೆದು ಸುಂದರವಾದ ಬಾಳು ಬದುಕಬೇಕಾದರೆ ಸುಂದರಕಾಂಡದ ಶ್ರವಣ ಮಾಡಬೇಕು, ಪಠಣ ಮಾಡಬೇಕು ಅಂತ ಇದನ್ನು ತಿಳಿಸ್ತಾ ಇದ್ದಾರೆ. ಈ ಸುಂದರಕಾಂಡದ ಒಟ್ಟು ಕಥೆಯ ಸಾರ ಇದು. ಹನುಮಂತ ದೇವರ ಸಾಹಸದ ಕಥೆ. ಇದರಲ್ಲಿ ಸಮುದ್ರ ಹಾರುವ ಸಡಗರ ಇದೆ. ಸಮುದ್ರ ಹಾರುವ ಮೊದಲು ಹಾರ್ಲಿಕ್ಕೆ ಶುರು ಮಾಡ್ತಿದ್ದ ಹಾಗೆ ಮೊದಲು ಬಂದಂತಹ ಬಂಗಾರ ಪರ್ವತ ಮೈನಾಕ ಅಂತ ಅದರ ಪ್ರಸಂಗ ಇದೆ. ಆನಂತರದಲ್ಲಿ ಸುರಸ ಅನ್ನುವಂತಹ ದೇವಮಾತೆ ಅವಳ ಪ್ರಸಂಗ ಇದೆ. ಸಿಂಹಿಕ ಅನ್ನುವಂತಹ ರಾಕ್ಷಸಿಯ ಪ್ರಸಂಗ ಇದೆ. ಲಂಕಾಪಟ್ಟಣಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಲಂಕಿಣಿಯ ಪರಾಭವದ ಕಥೆ ಇದೆ. ಲಂಕೆಯ ಒಳಗೆಲ್ಲ ಸೀತೆಗೋಸ್ಕರ ಹುಡುಕಿದ ಕಥೆ ಸುಂದರಕಾಂಡದಲ್ಲಿ ಬರ್ತಾ ಇದೆ. ಮರಳಿ ಮರಳಿ ಪ್ರಯತ್ನ ಮಾಡಿದಾಗ ಮಾತ್ರ ಹಿಡಿದ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅಂತ ತೋರಿಸ್ತಾ ಹನುಮಂತ ದೇವರು ಮತ್ತೆ ಹುಡುಕುವ ಪ್ರಯತ್ನ ಮಾಡಿ ಅಶೋಕವನದಲ್ಲಿ ಶಿಂಶುಪಾ ವೃಕ್ಷ ಅಂತ ಅದರ ಕೆಳಗೆ ಕುಳಿತ ಸೀತಾಕೃತಿಯನ್ನು ಕಂಡದ್ದು. ರಾಮ ಕೊಟ್ಟಂತಹ ಅಂಗುಲಿ ಉಂಗುರವನ್ನು ಕೊಟ್ಟಿರ್ತಕ್ಕಂಥದ್ದು. ರಾಮನ ಬಗ್ಗೆ ಸರಿಯಾದ ಅರಿವಿರುವ ಹನುಮ ಸೀತೆ ರಾಮನ ಬಗ್ಗೆ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ಕೊಟ್ಟು ಸೀತಾಮಾತೆಯ ಪರಮಾನುಗ್ರಹಕ್ಕೆ ಪಾತ್ರನಾಗಿ, ಇವ ಖಂಡಿತ ರಾಮನ ಭಕ್ತ ಅಂತ ಅವಳು ನಂಬಿ ತಾನು ತಲೆಯಲ್ಲಿ ಧಾರಣೆ ಮಾಡಿದ ಆಭರಣ ವಿಶೇಷ ಚೂಡಾಮಣಿ ಅದನ್ನು ಹನುಮಂತನಿಗೆ ಕೊಟ್ಟ ಪ್ರಸಂಗ. ತಾನು ಬಂದು ಕೆಲಸ ಆಯಿತು ಅಂತ ಹೇಳಿ ಅಶೋಕವನದ ಧ್ವಂಸ, 80,000 ಕೋಟಿ ಸೇನಾನಾಯಕರಿಂದ ಯುಕ್ತವಾದ ಅಪಾರವಾದ ಸೈನ್ಯ ರಾಶಿಯನ್ನು ಹನುಮಂತ ದೇವರು ಕೇವಲ ಯಾವುದೇ ಆಯುಧ ಇಲ್ಲ, ನಿಶಸ್ತ್ರರಾಗಿ ಕೇವಲ ಕೈಯಿಂದ ಹೊಡೆದು ಕೊಂದಿದ್ದಾರೆ ಅಷ್ಟು ಜನರನ್ನು. ಆನಂತರದಲ್ಲಿ ಮಂದೋದರಿ, ಕುಂಭಕರ್ಣನ ಹೆಂಡತಿ ಮಂದೋದರಿ, ಅವಳ ಕಡೆ ಮಗ ಅಕ್ಷಕುಮಾರ, ರಾವಣನಿಗೆ ಬಲದಲ್ಲಿ ಕಿಂಚಿತ್ತು ಕಡಿಮೆ ಇಲ್ಲದವ, ಮಹಾಪರಾಕ್ರಮಿ.
ಅವನನ್ನು ಹನುಮಂತ ದೇವರು ಒಂದೇ ಕ್ಷಣಕ್ಕೆ ನೆಲಕ್ಕಪ್ಪಳಿಸಿದ್ದಾರಂತೆ. ಅದರ ಮೂಲಕ ರಾವಣನಿಗೆ ಸಂದೇಶ ಕೊಟ್ಟಿದ್ದಾರೆ, ನಿನ್ನಂಥ 1000 ಜನ ಬಂದರೂ ಕೂಡ ಯುದ್ಧದಲ್ಲಿ ನನಗೆ ನೀ ಸಮ ಅಲ್ಲ ಅಂತ. ಎಂಥ ವೀರಾವೇಶದ ಆ ಹೋರಾಟ! ಆ ಸಂದರ್ಭದಲ್ಲಿ ರಾವಣನ ಹಿರಿಯ ಮಗ ಇಂದ್ರಜಿತ್ ಅವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಹನುಮಂತ ದೇವರನ್ನು ಬಂಧನ ಮಾಡಿ ರಾವಣ ಬಳಿಗೆ ಕರ್ಕೊಂಡು ಹೋದಾಗ ತುಂಬಿದ ಆ ದೈತ್ಯರ ಸಭಾನಾಯಕ ರಾವಣನ ಮುಂದೆ ರಾಮನ ಅಪಾರವಾದ ಮಹಿಮೆಯ ಗುಣಗಳ ಗಾನವನ್ನು ಹನುಮಂತ ದೇವರು ಮಾಡಿದ್ದಾರೆ. ನಾವೆಲ್ಲ ನಮ್ಮ ಸರ್ಕಲಲ್ಲಿ ನಮ್ಮವ್ರಿಗೆ ಜೈ ಅನ್ಬೋದ್ರಿ, ಆದರೆ ನಮಗೆ ಆಗದಿದ್ದವ್ರ ಮುಂದೆ ಜೈ ಅನ್ನೋದಿದೆಯಲ್ಲ ಅದು ಭಾರಿ. ರಾವಣನ ಮುಂದೆ ಹನುಮಂತ ದೇವರು ರಾಮನಿಗೆ ಗುಣಗಾನ ಮಾಡ್ತಾ ಇದ್ದಾರೆ. ಸಿಟ್ಟಿಗೆದ್ದ ರಾವಣ ಹನುಮನ ಬಾಲಕ್ಕೆ ಬೆಂಕಿ ಹಚ್ಚುವ ಆಜ್ಞೆ, ಬಾಲದ ಬೆಂಕಿಯಿಂದ ಲಂಕೆಯನ್ನೆಲ್ಲ ಸುಟ್ಟ ಹನುಮಂತ ದೇವರು ಸಮುದ್ರವನ್ನು ಮತ್ತೆ ದಾಟಿ ಎಲ್ಲ ಕಪಿ ಕರಡಿಗಳಿಂದ ಕೂಡಿ ರಾಮನ ಬಳಿ ಹೋಗಿ ಚೂಡಾಮಣಿಯನ್ನು ಅವನ ಪಾದಕ್ಕಿಟ್ಟು, ಇಲ್ಲಿವರೆಗೂ ಮಾಡಿದ್ದು ರಾಮ ನಿನ್ನ ಪೂಜೆ, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಮಾಡಿ, ಇಗೋ ನಿನಗೆ ನಮಸ್ಕಾರ ಅಂತ ಸಾಷ್ಟಾಂಗ ಸರ್ವಾಂಗ ಕೈ ಪ್ರಣೀತಮಸ್ಯ ಚಕಾರ ಭಕ್ತ್ಯ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ರಾಮದೇವರು ಹನುಮಂತ ಮಾಡಿದ ಅದ್ಭುತ ಕಾರ್ಯಕ್ಕೆ ಮನಸ್ಸೋತು ಹನುಮಂತ ದೇವರನ್ನು ಬಿಗಿದಪ್ಪಿದ್ದಾರೆ, ಗಾಢವಾದ ಆಲಿಂಗನ ಮಾಡಿಕೊಂಡಿದ್ದಾರೆ. ಇಷ್ಟು ಕಥೆಗಳು ಸುಂದರಕಾಂಡದಲ್ಲಿ ಬಂದಿರತಕ್ಕಂಥದ್ದು. ಸುಂದರಕಾಂಡ ಆರಂಭ ಆಗುವ ಮೊದಲು 29 ದಿನ ಕಳೆದಿದೆ. 30 ದಿನದಲ್ಲಿ ಸೀತಾ ಸುದ್ದಿಯನ್ನು ತರಬೇಕು ಹೇಳಿ ಸುಗ್ರೀವ 4 ದಿಕ್ಕುಗಳಿಗೆ ಕಪಿಗಳಿಗೆ ಆಜ್ಞೆ ಮಾಡಿ ಕಳಿಸಿದ್ದ. 30 ದಿನ ಆದರೂ ಸುದ್ದಿ ತಾರದೆ ಯಾರಾದರೂ ನನ್ನ ಕಣ್ಣಿಗೆ ಬಿದ್ದರೆ ಅವ್ರ ತಲೆನೇ ತೆಗಿತೀನಿ ಎಂದಿದ್ದ. ಸುಗ್ರೀವಾಜ್ಞೆ ಈಗಲೂ ಪೇಪರಲ್ಲಿ ಬರುತ್ತಲ್ಲ, ಈ ಡೂಪ್ಲಿಕೇಟ್ ಸುಗ್ರೀವಾಜ್ಞೆಗೆ ಇಷ್ಟು ಪವರ್ ಆದರೆ ರಿಯಲ್ ಸುಗ್ರೀವ ಅವನಾಜ್ಞೆ. 4 ದಿಕ್ಕುಗಳಿಗೆ ಕಪಿಗಳ ಗುಂಪು ಹೋಗಿದೆ. ಅದರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ವಾಲಿಯ ಮಗನಾದ ಅಂಗದ, ಜಾಂಬುವಂತ, ಹನುಮಂತ, ನೀಲ, ನಲ, ಗವಯ, ಗವಾಕ್ಷ, ಗಂಧಮಾದನ ಇವರೇ ಮೊದಲಾದವರೆಲ್ಲ ದಕ್ಷಿಣ ದಿಕ್ಕಿಗೆ ಸೀತಾನ್ವೇಷಣೆಗಾಗಿ ಹೊರಟಿದ್ದಾರೆ. 29 ದಿನ ಇಡೀ ದಕ್ಷಿಣ ದಿಕ್ಕಿನಲ್ಲಿ ಸಿಗುವ ಎಲ್ಲ ಜಾಗಗಳು 1 ಇಂಚು ಬಿಡದೆ ಹುಡುಕಿದ್ರಂತೆ. ಸೀತೆ ಕಾಣಲಿಲ್ಲ. 29ನೇ ದಿನ, ನಾಳೆ ಅಂದರೆ 30 ಲಾಸ್ಟ್ ಡೇ. ಅವರೆಲ್ಲ ಯೋಚನೆ ಮಾಡಿದ್ದಾರೆ. ಒಂದು ಕಪಿ ಕೇಳ್ತಂತೆ, ರಾಮ ಯಾರು? ನಾವು ಯಾಕೆ ಹುಡುಕಬೇಕು? ರಾಮನ ಹೆಂಡತಿನ? ಯಾರು ಮಿಸ್ಸಸ್ ಕಳ್ಕೊಂಡಿರ್ತಾರೋ ಅವ್ರ ಹಸ್ಬೆಂಡ್ ಬೇಕಾದ್ರೆ ಹುಡುಕೊಳ್ಳಿ, ನಮಗೆ ರಾಮನಿಗೆ ಏನು ಸಂಬಂಧ? ಯಾವುದೋ ಒಂದು ಕಪಿ, ಅದಕ್ಕೇನು ಗೊತ್ತಿತ್ತೋ ಇಲ್ಲೋ ಒಟ್ಟು ಕೇಳ್ತು. ಈ ಕೆಲವರು ಎಲೆಕ್ಷನ್ ಸಂದರ್ಭದಲ್ಲಿ ಬಾವುಟ ಹಿಡ್ಕೊಂಡು ಬಂದುಬಿಟ್ಟಿರ್ತಾರೆ, ಅದು ಯಾವ ಪಾರ್ಟಿ ಬಾವುಟ ಕೂಡ ಗೊತ್ತಿರಲ್ಲ. ಒಂದು ಕಪಿ ಕೇಳ್ತು, ರಾಮ ಅಂದರೆ ಯಾರು? ನಾವು ಯಾಕೆ ಅವನಿಗೆ ಹುಡುಕಬೇಕು ಅಂದಾಗ ಹನುಮಂತ ದೇವರು ರಾಮನ ಅಪಾರವಾದ ಮಹಿಮೆಯನ್ನು ಆ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲ ರಾಮನ ಸೇವಾ ಮಾಡಬೇಕು. ಕಪಿಗಳಂದರು, ಇಷ್ಟು ದಿನ ನಮ್ಮ ಕೈಲಿ ಯಾವ ಕೆಲಸ ಆಗಲಿಲ್ಲ, ಇನ್ನು ಒಂದಿನದಲ್ಲಿ ಏನು ಮಾಡ್ತೀವಿ? ಅದರಿಂದ ಆ ಒಂದಿನ ಹುಡುಕಿ ಹುಡುಕಿ ಒದ್ದಾಡೋ ಬದಲು ಆರಾಮಾಗಿದ್ದು ಬಿಡೋಣ. ಈ ಆರಾಮನ್ನೇ ಪರ್ಮನೆಂಟ್ ಮಾಡಬೇಕು. ಇವಾಗೆಲ್ಲ ಫ್ರೀ ಬರುತ್ತೆ, ಏನು ಆರಾಮೇ ಆರಾಮ.
ಅಲ್ವಾ? ಈಗೆಲ್ಲ ಆರಾಮ್ ತಾನೆ, ಎಲ್ಲರೂ ಏನು ಯೋಚನೆ ಇಲ್ಲ, ಏನು ಯೋಚನೆ. ಆ ಕಪಿ ಹೇಳ್ತಂತೆ, ನಮಗೇನು ನಾಡಿದೆಯಾ, ನಮಗೇನು ಸಿಟಿ ಲೈಫಾ, ನಾವಿರೋದೇ ಕಾಡು. ನಮಗೇನು ಮರ ಇದ್ದರೆ ಸಾಕು, ಹಣ್ಣಿದ್ರೆ ಸಾಕು, ಕುಡಿಯೋಕ್ಕೆ ನೀರಿದ್ದರೆ ಸಾಕು. ನೀರಿದೆ, ಹಣ್ಣಿದೆ, ಮರ ಇದೆ, ಮನೆಗೆ ಯಾಕೆ ಹೋಗಬೇಕು? ಆದ್ದರಿಂದ ಅಲ್ಲಿ ಹೋಗಿ ಸುಗ್ರೀವನ್ ಕೈಯಲ್ಲಿ ದಂಡನೆಗೆ ಒಳಪಡುವ ಬದಲು ಇಲ್ಲೇ ಆರಾಮಾಗಿದ್ದು ಬಿಡೋಣ. ಹೀಗೆಲ್ಲ ಫ್ರೀ ಕೊಡ್ತಾ ಹೋದರೆ ಇಂಥ ಬುದ್ಧಿನೇ. ಹನುಮಂತ ದೇವರು ಎದ್ದು ನಿಂತಿದ್ದಾರೆ, ಆ ಇಡೀ ಕಪಿಗಳ ನಡುವೆ ಎದ್ದು ನಿಂತು ಹೇಳ್ತಾ ಇದ್ದಾರೆ, ನೀವೇ ರಾಮನ ಸೇವೆ ಮಾಡಿದರೆ ಸರಿ, ಮಾಡಲಿಲ್ಲ ಅಂದರೆ ನಾನು ಬಲಪ್ರಯೋಗ ಮಾಡಿಯಾದರೂ ನಿಮ್ಮ ಕಡೆಯಿಂದ ರಾಮನ ಸೇವೆಯನ್ನು ಮಾಡಿಸ್ತೇನೆ. ಹೇಗೆ ಹೋಮ್ವರ್ಕ್ ಮಾಡೋಲ್ಲ ಅಂತ ಮಕ್ಕಳು ಹಠ ಹಿಡಿದಾಗ ಹೋಗಲಿ ಬಿಟ್ಬಿಡಪ್ಪ ಅಂತ ಎಕ್ಸಾಮ್ ಟೈಮಲ್ಲಿ ತಾಯಿ ಕಾರುಣ್ಯದಿಂದ ಮಗುವಿಗೆ ಟಿ ವಿ ಹಾಕಿ ಕೂಡಿಸ್ಬಿಟ್ರೆ ಆ ಮಗು ಎಕ್ಸಾಮಲ್ಲಿ ಏನು ತೊಗೊಳುತ್ತೆ? ದೊಡ್ಡ ದೊಡ್ಡ ಕುಂಬಳಕಾಯಿಗಳು ತೊಗೊಳುತ್ತೋ ಇಲ್ಲ. ತಾಯಿ ಏನು ಮಾಡ್ತಾಳೆ? ಹೋಮ್ವರ್ಕ್ ಮಾಡ್ತೀಯೋ 4 ಬಾರಿಸ್ಲೋ ಅಂತಾಳಲ್ಲ. ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ. ಹೋಮ್ವರ್ಕ್ ಅಂದರೆ ಇದು ಈ ಭೂಮಿಗೆ ಬಂದಿದ್ದೇವಲ್ಲ, ಇಲ್ಲಿ ಎಲ್ಲ ವರ್ಣ ಎಲ್ಲ ಆಶ್ರಮದವರಿಗೆ ದೇವರು ವರ್ಕ್ ಅಲಾಟ್ ಮಾಡಿದ್ದಾನೆ. ನಾವು ಆ ವರ್ಕ್ ಮಾಡಬೇಕು, ಭಗವಂತ ಪ್ರೀತನಾಗಲಿ ಅಂತ ಮಾಡಬೇಕು. ಇದು ನನ್ನ ವಿಹಿತ ಕರ್ಮ ಅಂತ ಮಾಡಬೇಕು. ಇದು ಭಗವಂತನ ಆರಾಧನಾ ಪೂಜಾ. ನೀವು ಬೇರೆ ಏನು ಪೂಜೆ ಮಾಡಬೇಡಿ, ನಿಮ್ಮ ಪಾಲಿನ ಕರ್ತವ್ಯವನ್ನೇ ಪ್ರಾಮಾಣಿಕವಾಗಿ ಮಾಡಿ. ಆ ಮಾಡುವಾಗ ಅಹಂಕಾರದ ಭಾವ ಬೇಡ, ನಾನು ಬೇಡ. ಆ ಕರ್ಮದಿಂದ ಬರುವ ಫಲದ ಮೇಲೆ ಕಾಮನೆ ಬೇಡ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೂ ಮಾಡಬೇಡಿ. ನಿರಹಂಕಾರಿಗಳಾಗಿ ನಿಷ್ಕಾಮದಿಂದ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಪೂಜಾರೂಪವಾಗಿ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ಸಿದ್ಧಿಂ ವಿಂದತಿ ಮಾನವ. ಸ್ವಕರ್ಮಣ ತಮಭ್ಯರ್ಚ. ದೇವರ ಅರ್ಚನೆ ಅಂದರೆ ಎಲ್ಲರೂ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ಕೊಂಡು ಕೂತ್ಬಿಡೋದಲ್ಲ, ಮನೇಲಿರೋರು ಎಲ್ಲ ಅಡುಗೆ ಮಾಡ್ತಾ ಕೂಡೋದಲ್ಲ, ಮನೇಲಿರೋರೆಲ್ಲ ಬಟ್ಟೆ ಒಗೆಯೋದು. ನಾವು ಒಗಿತೀವಿ, ನಾವೇನು ಕಮ್ಮಿ ಅಂತ. ಬಂದವರೆಲ್ಲ ಒಂದೇ ಬಟ್ಟೆನ ಡೈಲಿ ಒಗೆದು ಹಾಕಿಬಿಟ್ರೆ ಹರಿದೋಗ್ಬಿಡುತ್ತದೆ. ಮನೇಲಿದ್ದವರೆಲ್ಲ ನೀವೇನು ಸಾರಿಗೆ ಉಪ್ಪು ಹಾಕೋದು, ನಾವು ಹಾಕ್ತೀವಿ ಅಂತಿರೋ 12 ಜನವೂ ಉಪ್ಪೆ ಹಾಕ್ಕೊಂಡು ಹೋಗ್ಬಿಟ್ರೆ ಸಾರಿಗೆ ತಿನ್ನೋ ಕಳ್ಳ ಯಾರದನ್ನು? ಹಾಗೆಲ್ಲ ಇಲ್ಲ. ನಿಮ್ಮದೇ ಆಗಿರ್ತಕ್ಕಂಥ ಕೆಲಸ. ಒಬ್ಬ ಮನೆಯ ಯಜಮಾನ ಒಂದು ಸಂದರ್ಭದಲ್ಲಿ ತನ್ನ 4 ಮಕ್ಕಳಿಗೆ ಒಂದೊಂದು ಕೆಲಸವನ್ನು ಹೇಳಿದಂತೆ, ಇದು ಜಗತ್ತೇ ಭಗವಂತನ ಅರಮನೆ, ಅವನು ನಮ್ಮೆಲ್ಲರಿಗೆ ತಂದೆ, ನಾವೆಲ್ಲ ಅವನ ಮಕ್ಕಳು. ನಮ್ಮ ವರ್ಣ ಮತ್ತು ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡಿ ಭಗವಂತನನ್ನು ಪ್ರೀತಿಗೊಳಿಸಿದ್ದೇ ಆದರೆ ಭಗವಂತನ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಹಾಗಾಗಿ ನೀವೆಲ್ಲ ನಿಮ್ಮ ಪಾಲಿನ ಕರ್ತವ್ಯ ಇದು. ರಾಮನ ಪೂಜಾ, ರಾಮನ ಸೇವಾ, ದೇವರ ಕೆಲಸ ನೀವು ಮಾಡಲೇಬೇಕು. ಜೋರು ಹನುಮಂತ ದೇವರು ಜೋರು. ಹನುಮಂತ ದೇವರ ಜೋರು ನೋಡಿ ಉಳಿದ ಕಪಿಗಳಿಗೆಲ್ಲ ನಡುಕ ಶುರುವಾಯಿತು. ಒಂದು ಕಪಿ ಕೇಳೇ ಬಿಡ್ತು, ಹನುಮ ನಿಂದೊಳ್ಳೆ ಪ್ರಾಬ್ಲಮ್, ಇಲ್ಲಿದ್ದರೆ ನಿನ್ನ ಕಾಟ, ಅಲ್ಲಿ ಹೋದರೆ ಸುಗ್ರೀವನ್ ಕಾಟ, ಎಲ್ಲಿ ಹೋಗ್ಬೇಕಪ್ಪ ನಾವು? ದಾಸರಂತಾರೆ ನೋಡಿ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ. ನಮಗೆ ನಿಮಗೆಲ್ಲರಿಗೆ 2 ಕಾಟ ರೀ. ಬದುಕಿದ್ರೆ ಶನಿ ಕಾಟ, ಸತ್ತರೆ ಯಮನ ಕಾಟ. ಹಾಗೆ ಅವನಂದ ನೀನೊಳ್ಳೆ ಗೋಳಾಯ್ತೆ, ನಮಗೆ ಏನು ಮಾಡಬೇಕು? ನಮ್ಮ ಕೈಲಿ ಆಗ್ತಾ ಇಲ್ಲ, ಮ್ಯಾಕ್ಸಿಮಮ್ ಮಾಡಿದ್ದೆ. ಹನುಮಂತ ಹೇಳ್ತಾ, ನೀವೇನು ಮಾಡಬೇಡಿ, ಏನಾಗ್ತಿಲ್ವಾ? ಒಂದಂತೂ ಆಗತ್ತೆ ನೋಡಿ, ಏನು? ರಾಮನ ನಾಮ ಸ್ಮರಣೆ ಮಾಡಿ ಅಂತ. ನೀವು ಕೈಕಾಲು ಗಟ್ಟಿ ಇರುವಾಗ ಎಲ್ಲ ಕೆಲಸ ಮಾಡಬೇಕ್ರಿ. ಕೈಕಾಲು ಶಕ್ತಿ ಇಲ್ಲ, ಬೆಳಗಿನ ಜಾವ ಎದ್ದು ಸ್ನಾನ ಮಾಡಲಿಕ್ಕೆ ಆಗ್ತಿಲ್ಲ,
ಆ ಕಾಲದಲ್ಲಿ ಸ್ನಾನ ಮಾಡಲಿಲ್ಲ ಅನ್ನುವ ಬೇಸರ ಬೇಡ, ದೇವರ ಸ್ಮರಣೆ ಮಾಡಿ.